ಇಲ್ಲ ಅಭಿವೃದ್ಧಿ ವಿಚಾರಕ್ಕಿಂತ ದೆಹಲಿ ದಂಡಯಾತ್ರೆನೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಮ್ಯಾಮ್. ಈಗ ಎರಡು ವಿಚಾರ, ನಮ್ಮ ಒಂದು ರಾಜ್ಯದ ಸ್ಥಿತಿಗತಿಗಳು, ಇನ್ನೊಂದು ಅವರ ಸ್ಥಿತಿಗತಿಗಳು. ಹೌದು. ಟೋನ್ಗಳು ನೋಡಿ, ಡಿ ಕೆ ಶಿವಕುಮಾರ್ ಟೋನ್ ನೋಡಿ, ಆ ಕಡೆ ಪರಮೇಶ್ವರ್ ಅವ್ರ ಟೋನ್ ನೋಡಿ, ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ, ಅಶೋಕ್ ಪಟ್ಟಣ್ ಎಲ್ಲರ ಟೋನ್ಗಳು ನೋಡಿ, ಅವ್ರವ್ರ ಟೋನ್ಗಳು. ಈ ದೆಹಲಿ ಪರೇಡ್ ಹೊಸ್ತೇನಲ್ಲ. ಹೌದು. ಡಿ ಕೆ ಶಿವಕುಮಾರ್ ಅವ್ರು ದೆಹಲಿಗೆ ಹೋಗಲ್ವಾ? ಹೋಗಿದ್ರು. ಸಿದ್ದರಾಮಯ್ಯ ಅವ್ರು ದೆಹಲಿಗೆ ಹೋಗಲ್ವಾ? ಹೋಗಿದ್ರು. ಸತೀಶ್ ಜಾರಕಿಹೊಳಿ ಅವ್ರು ದೆಹಲಿಗೆ ಹೋಗಲ್ವಾ? ಹೋಗಿದ್ರು. ನಿಮ್ ತರನೇ 4 ಸರಿ 5 ಸರಿ ಅವರು MLA-ಗಳಾಗಿದ್ದಾರೆ. ಟ್ರೂ. ಅವ್ರಿಗೂ ಕೂಡ ನಿಮಗೆ ಹೆಂಗೆ ಪವರ್ ಮುಖ್ಯನೋ ಅವರು ಹಂಗೆ ಪವರ್ಫುಲ್ ಆಗ್ಬೇಕು ಅಂತ ಬಯಸೋಂಥವ್ರು. ಹೌದಾ? ಸೊ 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು. ಈ 3 ವರ್ಷ ಕಳೆದ್ರೂ ಕೂಡ ಇನ್ನೂ ಸಚಿವ ಸಂಪುಟ ಪುನಾರಚನೆಯ ಯಾವ ಗಂಧ ಗಾಳಿನೂ ಕೂಡ ಇವ್ರಿಗೆ ಸೋಗ್ತಾ ಇಲ್ಲ. ಎಷ್ಟು ದಿನ ಅಂತ ಕಾಯ್ತಾರೆ? ಒಂದು, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮೀಡಿಯಾದಲ್ಲೆಲ್ಲ ಮಾತಾಡಂಗಿಲ್ಲ, ಪಕ್ಷದ ಒಳಗಡೆ ಮಾತಾಡ್ಬೇಕು, ಇದು ಟೈಮ್ ಅಲ್ಲ ಹೋಗಿ ಕೇಳೋದಕ್ಕೆ. ಅಂದ್ರೆ ನೀವು ಹೋಗೋದಕ್ಕೆ ಸರಿಯಾದ ಟೈಮು, ಇವ್ರು ಹೋಗೋದಕ್ಕೆ ಮಾತ್ರ ಟೈಮ್ ಸರಿ ಇಲ್ಲ. ಅಂಡ್ ಮೋರ್ ಓವರ್ ಫಸ್ಟ್ ಟೈಮ್ MLA-ಗಳೆಲ್ಲರೂ ಕೂಡ ಡಿಸೈಡ್ ಮಾಡಿ ಹೋಗಿ ಡೈಲಿಗೆ ಹೋಗಿ ಬಂದ್ರಲ್ಲ, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ತಿಕ್ಕಾಟ ಆಗುವಾಗ ಅದು ಕರೆಕ್ಟ್ ಆಗಿತ್ತ ಟೈಮಿಂಗು? ಅದ್ರಲ್ಲಿ ಎಷ್ಟು ಜನನ ತಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದಿರಿ? ಎಷ್ಟು ಜನ ದೆಹಲಿಗೆ ಹೋಗಿ ಬಂದ್ರು ಅಂತ ಅವರಿಗೆ ತಾವು ನೋಟಿಸ್ ಕೊಟ್ಟಿದ್ರಿ ಡಿ ಕೆ ಶಿವಕುಮಾರ್ ಅವರು? ಫಸ್ಟ್ ಟೈಮ್ MLA-ಗಳು ತಾವು ಕೂಡ ಮಂತ್ರಿಗಳಾಗಬೇಕು ಅಂತ ಒಂದಿಷ್ಟು ನಿಮ್ಮ ಬೆಂಬಲಿಗರು ಹೋಗಿದ್ರಲ್ಲ ದೆಹಲಿಗೆ, ಅವಾಗ ಎಷ್ಟು ಜನರನ್ನ ತಾವು ಪಕ್ಷದಿಂದ ಉಚ್ಚಾಟನೆ ಮಾಡಿ ಎಷ್ಟು ಜನರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಆಗ ಕರೆಕ್ಟ್ ಆಗಿತ್ತ ಟೈಮು? ಸಪೋರ್ಟ್ ಮಾಡಿ. ಈಗ ಹೋಗಿರೋರು ಯಾರ್ಯಾರು? ಎಲ್ಲ ಹಿರಿಯ ಶಾಸಕರು, ಸುಬ್ಬಾರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಬಾದರ್ಲಿ, ಶಾಂತನಗೌಡ, JT ಪಾಟೀಲ್, ಶಿಲಣ್ಣನವರು, ಶಿವಲಿಂಗೇಗೌಡರು, ಪ್ರಸಾದ್ ಅಬ್ಬಯ್ಯ, ಬಣಕಾರ್, ಕೌಜಲಗಿ, ಯಶವಂತರಾಯ್ ಪಾಟೀಲ್, ಷಡಕ್ಷರಿ, TB ಜಯಚಂದ್ರ ಇದು 8ನೇ ಸರಿನೇನು ಅವ್ರ MLA ಆಗ್ತಾ ಇರೋದು ಶಿರಾದಿಂದ. ಹ್ಯಾರಿಸ್, ನಾರಾಯಣ ಸ್ವಾಮಿ, ಸೌದಿ, ನಾಡಗೌಡ, ರಿಜ್ವಾನ್ ಅರ್ಷದ್, ಪ್ರಿಯಾ ಕೃಷ್ಣ, ಬಂಡಿ ಸಿದ್ದೇಗೌಡ, ಶ್ರೀನಿವಾಸು, ಶಿವಣ್ಣ, ನರೇಂದ್ರ ಸ್ವಾಮಿ, ವಿನಯ್ ಕುಲಕರ್ಣಿ, ಬೇಲೂರು ಗೋಪಾಲಕೃಷ್ಣ, ಇವರೆಲ್ಲ ಯಾವ ಗ್ರೂಪ್? ಇದು ಸಿದ್ದರಾಮಯ್ಯನವ್ರ ಗ್ರೂಪ್. ಇದು ಸಿದ್ದರಾಮಯ್ಯನವರ ಗ್ರೂಪ್. ಈ ಹಿಂದೆ ಹೋಗಿದ್ ಗ್ರೂಪ್ ಯಾವುದು? ಡಿ ಕೆ ಶಿವಕುಮಾರ್ ಗ್ರೂಪ್. ಈಗ ಹೋಗಿದ್ ಗ್ರೂಪ್ ಯಾವುದು? ಸಿದ್ದರಾಮಯ್ಯನವ್ರ ಗ್ರೂಪ್. ಯಾಕೆ ಹೋದ್ರು ಸಿದ್ದರಾಮಯ್ಯನವ್ರ ಗ್ರೂಪ್? ಸಿದ್ದರಾಮಯ್ಯನವ್ರ ಗ್ರೂಪ್ ಯಾಕೆ ಹೋಯ್ತು? ಈಗ ಯಾವುದೇ ಬದಲಾವಣೆಗಳು ಯಾಕೆ ನಡೀತಾ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಪಟ್ಟಿಡಿದಿರೋದು ಫಸ್ಟ್ ಪವರ್ ಶೇರಿಂಗ್ ವಿಚಾರನ ನೀವು ಬಗೆಹರಿಸಿ ಅಂತ. ಈಗ 2.5 ವರ್ಷ ಆದ್ಮೇಲೆ ನನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೀರಿ, ಹೀಗಾಗಿ ನನ್ನನ್ನ ಮುಖ್ಯಮಂತ್ರಿ ಮಾಡಿ, ಅಲ್ಲಿವರೆಗೆ ಯಾವುದೇ ಸಚಿವ ಸಂಪುಟ ಪುನಾರಚನೆ ಬೇಡ, ಯಾವುದೇ ಬದಲಾವಣೆ ಬೇಡ, ನಾನು ಮುಖ್ಯಮಂತ್ರಿ ಆದ್ಮೇಲೆ ನನಗೆ ಬೇಕಾದಂಗೆ ನಾನು ಸಂಪುಟ ರಚನೆ ಮಾಡ್ಕೊಳ್ತೀನಿ ಅನ್ನೋದು ಅವ್ರ ಷರತ್ತು. ಹೀಗಾಗಿ ಹೈಕಮಾಂಡ್ ಯಾವುದೇ ರೀತಿಯಾದಂತ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡ್ತಾ ಇಲ್ಲ. ಈಗ 3 ವರ್ಷದಿಂದ ಕಾಯ್ಕೊಂಡಿರುವಂತಹ ಈ ಸೀನಿಯರ್ ಪೊಲಿಟಿಷಿಯನ್ಸ್ ಅಥವಾ ಸೀನಿಯರ್ MLA-ಗಳು ಈಗ ಒಂದು ಅದೇನೋ ಅಂತಾರಲ್ಲ, ಮದ್ವೆ ಆಗೋವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋವರೆಗೂ ಮದ್ವೆ ಆಗಲ್ಲ ಅಂತ, ಇವ್ರು ಮುಖ್ಯಮಂತ್ರಿ ಆಗೋವರೆಗೂ ಸಚಿವ ಸಂಪುಟ ಪುನಾರಚನೆ ಆಗೋದಿಲ್ಲ ಅಂತ ವಿಚಾರ ಮುಂದೆ ಇರುವಾಗ ಒಂದು ಸಚಿವ ಸಂಪುಟ ಪುನಾರಚನೆ ಆದ್ರೂ ಮಾಡ್ರಿ, ಇಲ್ಲಾಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟು ವಿಚಾರ ಅಂತ ಇವ್ರು ದೆಹಲಿಗೆ ಹೋಗಿದ್ರೆ ಇನ್ನು ಎಷ್ಟು ವರ್ಷ ಕಾಯ್ತಾರ ಅವರು? ಆಲ್ರೆಡಿ 3 ವರ್ಷ ಆಯ್ತು, ಇನ್ನು ಉಳಿದಿರೋದು 2 ವರ್ಷ. ಇನ್ನು 6 ತಿಂಗಳು ಹೋದ್ರೆ ಕಷ್ಟ ಸಚಿವ ಸಂಪುಟ ಪುನಾರಚನೆ ಮಾಡೋದು. ಯಾಕೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಸಚಿವರು ಯಾವ ರೀತಿ ಆಡಳಿತದ ಭಾಗವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಚುನಾವಣೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಇದು ರೈಟ್ ಟೈಮಿಂಗ್ ಅಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಕಾರ ಯಾವ್ದು ರೈಟ್ ಟೈಮಿಂಗ್? ಈ ಕಡೆ ಯಾಕೆ ಸಿದ್ದರಾಮಯ್ಯನವ್ರ ಬಣ ಹೋಗಿ ನಿಂತಿದೆ ಅಲ್ಲಿ ಅಂತ. ಈಗ ಮೇಗ್ 3 ವರ್ಷ ಆಗುತ್ತೆ, ಏನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಮೇ ಅಲ್ಲೇ ಆಗ್ಬೇಕು. ಸೊ ಆ ಬದಲಾವಣೆ ಆಗತ್ತಾ ಆಗಲ್ವಾ ಗೊತ್ತಿಲ್ಲ. ಅಲ್ಲಿವರೆಗೆ ನಾವ್ಯಾಕೆ ಕಾಯ್ಕೊಂಡಿರ್ಬೇಕು? ನೀವು ಹೋಗಿ ಸಚಿವ ಸಂಪುಟ ಪುನಾರಚನೆ ಆಯ್ತು ಅಂದ್ರೆ ನಾನ್ ಸೇಫು, ನಾನ್ ಮುಂದುವರಿತೀನಿ. ಉಳಿಯೋದು 2 ಬಜೆಟ್. ಒಂದು ಬಜೆಟ್ ಅಭಿವೃದ್ಧಿ ಪೂರಕವಾಗಿರಬಹುದು, ಇನ್ನೊಂದು ಬಜೆಟ್ ಅಂತೂ ಪಕ್ಕಾ ಎಲೆಕ್ಷನ್ ಬಜೆಟ್ ಆಗುತ್ತೆ, ಏನೂ ಮಾಡಕ್ ಆಗೋದಿಲ್ಲ. ಸೊ ಸಿದ್ದರಾಮಯ್ಯನವರ ಗ್ರೂಪ್ ಅಂಡ್ ಡಿ ಕೆ ಶಿವಕುಮಾರ್ ಗ್ರೂಪ್ ಪ್ರಾಕ್ಸಿ ವಾರ್ ಮಾಡ್ತಾ ಇದ್ದಾರೆ. ಲಿಂಕ್ ಮಾಡಬಾರ್ದು, ಇದು ತಪ್ಪಾಗುತ್ತೆ. ಸುಮ್ನೆ ಒಂದು ಲಿಂಕ್ ಏನು ಅಂತಂದ್ರೆ ಹೈಪೋಥೆಟಿಕಲಿ ಇರಾನ್ ಪರವಾಗಿ ಈಗ ಹೌತಿಗಳು ಅವರು ಇವರು ಪ್ರಾಕ್ಸಿ ಗ್ರೂಪ್ಸ್ ಫೈಟ್ ಮಾಡ್ತಾ ಇದಾವೆ.
ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಂತೂ ಒಬ್ರಿಗೊಬ್ರು ಫೈಟ್ ಮಾಡಕ್ಕಾಗಲ್ಲ. ಇಟ್ ಸೆನ್ಸ್ ರಾಂಗ್ ಮೆಸೇಜ್. ಏನಪ್ಪ ಸಿಎಂ ಡಿಸಿಎಂ ಕಚ್ಚಾಡ್ತಾ ಇದಾರೆ ಕುರ್ಚಿಗೋಸ್ಕರ ಅಂತ ಜನರಿಗೆ ಈಗಾಗಲೇ ಕೆಟ್ಟ ಮೆಸೇಜ್ ಪಾಸ್ ಆಗಿದೆ. ಅದು ಮತ್ತೆ ಮುಂದುವರ್ಸಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಬಿಕಾಸ್ ಎಲೆಕ್ಷನ್ ಮುಂದಿಟ್ಕೊಂಡು ಮತ್ತೆ ಈ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಮಾಡಿದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ. ಸೊ ಇವ್ರ ಪರವಾಗಿ ಪ್ರಾಕ್ಸಿ ಗ್ರೂಪ್ಸ್, ಇದು ಈ ಒಂದು ಪ್ರಾಕ್ಸಿ ಗ್ರೂಪ್ ಮತ್ತೆ ಆ ಕಡೆ ಇರೋ ಪ್ರಾಕ್ಸಿ ಗ್ರೂಪ್ ಈಗ ಫುಲ್ ಆಕ್ಟಿವ್ ಆಗಿ ಒಬ್ರಿಗೊಬ್ರು ಈಗ ಶುರುವಾಗುತ್ತೆ. ನೋಡಿ ಯಾವ ರೀತಿ ಆಗುತ್ತೆ. ಇವರು ಹೋಗಿರೋರೆಲ್ಲ ಸೀನಿಯರ್ MLA-ಗಳು, 3ಕ್ಕಿಂತ ಹೆಚ್ಚು ಬಾರಿ ಗೆದ್ದಂತವ್ರು. ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿ, ಫಸ್ಟ್ ಟೈಮ್ MLA-ಗಳು ಕೂಡ ಮಿನಿಸ್ಟರ್ ಆಗ್ಬಹುದಪ್ಪ, ಅವ್ರೆಲ್ಲಿಂದ ಬಂದ್ರು? ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅವ್ರು ಎಲ್ಲಿಂದ ಬಂದ್ರು? ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗ ತಮ್ಮ ಪ್ರಾಕ್ಸಿ ಗ್ರೂಪ್ಗಳ ಮೂಲಕ ವಾರ್ ಶುರು ಮಾಡಿದ್ದಾರೆ. ಮೇಗ್ ಇದು ಎಂಡ್ ಆಗಬೇಕು. ಆಮೇಲೆ ಸುರ್ಜೇವಾಲಾ, ವೇಣುಗೋಪಾಲು, ಮಲ್ಲಿಕಾರ್ಜುನ್ ಖರ್ಗೆ, ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ ಈ ಕರ್ನಾಟಕವನ್ನ? ಏನ್ ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ ಅಂತ? ಎಷ್ಟು ಜನ ಶಾಸಕರು ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಇಷ್ಟು ನೀವು ತುಂಬಾ ಪರ್ಸನಲ್ ಆಗಿ ತಗೊಂಡು ಪ್ರತಿಯೊಂದು ಸೂಕ್ಷ್ಮವಾಗಿ ಅವಲೋಕಿಸಿ ಅವ್ರ ರಾಜೀನಾಮೆ ಕೊಡ್ಬೇಕು, ಇವ್ರ ರಾಜೀನಾಮೆ ಕೊಡ್ಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ಇಷ್ಟು ತಲೆ ಕೆಡಿಸ್ಕೊಂಡು ಎಲ್ಲಾ ರೀತಿಯಾದಂತಹ ಒಂದು ಕ್ಲೀನಿಂಗ್ ಪ್ರಾಸೆಸ್ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ 4-5 ಬಾರಿ 8 ಬಾರಿ 9 ಬಾರಿ ಗೆದ್ದಿರುವಂತಹ MLA-ಗಳ ಬಗ್ಗೆ ತಮ್ಮ ಖಬರ್ ಇಲ್ಲ. ನೀವೇನ್ ಮಾಡ್ತೀರಿ? ಸುರ್ಜೇವಾಲಾ ಅವರು ಉಸ್ತುವಾರಿ ಅಂತ, ಯಾವ ಉಸ್ತುವಾರಿ ನೀವು? ಎಂತ ಉಸ್ತುವಾರಿ ನೀವು? ಯಾರಿಗೂ ಉಸ್ತುವಾರಿ ನೀವು? ಡಿ ಕೆ ಶಿವಕುಮಾರ್ ಅವ್ರಿಗೆ ಉಸ್ತುವಾರಿನ ನೀವು, ಅಥವಾ ಈ ಇಡೀ ಕಾಂಗ್ರೆಸ್ ಪಾರ್ಟಿಗೆ ಉಸ್ತುವಾರಿನ? MLA-ಗಳು ಬಂದು ಕೂತಿದ್ದಾರೆ, ದೊಡ್ಡ ದೊಡ್ಡ MLA-ಗಳು, ಅವ್ರನ್ನ ಕನಿಷ್ಠ ಪಕ್ಷ ಅವ್ರನ್ನ ಮಾತಾಡ್ಸಕ್ಕೂ ನೀವು ಗತಿ ಇಲ್ಲ ಅಂತಂದ್ರೆ ನೀವು ಯಾವ ಲೆವೆಲ್ಗೆ ಇಟ್ಟಿದ್ದೀರಿ ದೆಹಲಿಯ ಹೈಕಮಾಂಡ್, ಇಲ್ಲಿಯ ನಾಯಕರುಗಳನ್ನ ಅಂತ? ನಾವು ಮಾತಾಡೇ ತೀರ್ತೀವಿ, ನಾವು ಮುಗಿಸ್ಕೊಂಡೇ ಬರ್ತೀವಿ ಅಂತ ಸುಮ್ನೆ ಅಲ್ಲಿ ಒಂಥರ ಏನು ಅಂತ ಅಂತಾರಲ್ಲ, ಕೇಳೋರು ಹೇಳೋರು ಇಲ್ದೇ ಇರೋ ರೀತಿ ನೀವು. ಹೌದಲ್ವಾ? ಮತ್ತೆ ಇವರು ಉಸ್ತುವಾರಿಗಳು, ಅವ್ರು ಇವ್ರು, ನಿಮ್ದೆಲ್ಲ ಏನ್ ಕೆಲ್ಸ ಹಂಗಾದ್ರೆ? ಸುರ್ಜೇವಾಲಾ ಕೆಲ್ಸ ಏನು? ಜಮೀರ್ ಅಹಮದ್ ಖಾನ್ ಹೋಗ್ಬಿಟ್ಟು ವೇಣುಗೋಪಾಲ್ನ ಹೊಗಳ್ತಾರೆ ಕೇರಳದಲ್ಲಿ ಅಂತ ಅವ್ರ ವಿರುದ್ಧ ಷಡ್ಯಂತ್ರ ರೂಪಿಸಕ ಸುರ್ಜೇವಾಲಾ ಇರೋದು? ಈ ಉಸ್ತುವಾರಿಗಳು ಒಬ್ಬೊಬ್ರು ಅನ್ನೋ, ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಪರ, ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರ ಪರ. ಈ ಉಸ್ತುವಾರಿಗಳು ಇವ್ರ ಜನಪರನೂ ಅಲ್ಲ, ಕಾಂಗ್ರೆಸ್ ಇಲ್ಲಿ ಒಳ್ಳೆ ಆಡಳಿತ ನಡೆಸಬೇಕು ಅನ್ನುವಂತ ಉದ್ದೇಶನೂ ಇಲ್ಲ ಇವ್ರಿಗೆ. ತಮ್ಗೆ ಹೆಂಗ್ ಬೇಕೋ ಹಂಗ ಇವ್ರು ರಾಜಕೀಯ ಮಾಡ್ಕೊಂಡು ಓಡಾಡೋರು. ಏನ್ ಸುರ್ಜೇವಾಲಾ ಅವ್ರು ಇದೇನ್ ಮಾಡಿದಾರೆ? ಇಲ್ಲಿಗೆ ಬಂದು ಏನ್ ಮಾಡಿದ್ದಾರೆ? ಒಂದು ಶಾಸಕರ ಅಸಮಾಧಾನವನ್ನ ಬಗೆಹರಿಸಿದ್ರಾ? ಸಚಿವರುಗಳ ಮೌಲ್ಯಮಾಪನ ಮಾಡಿದ್ರಾ? ಏನ್ ಮಾಡಿದಾರೆ ಅವರು? ಏನ್ ಬಗೆಹರಿಸಿದ್ದಾರೆ? ಏನ್ ಕೊಡುಗೆ ಅವರದ್ದು? ಮಾತೆತ್ತಿದ್ರೆ ಶಿಸ್ತು ಕ್ರಮ, ಶಿಸ್ತು ಕ್ರಮ, ಶಿಸ್ತು ಕ್ರಮ. ಮೊದಲು ಹೋಗ್ ಬಂದ್ರಲ್ಲ ದೆಹಲಿಗೆ, ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಂಡ್ರ? ಬಾಯಿಗೆ ಬಂದಂಗ್ ಮಾತಾಡಿದ್ರಲ್ಲ ಇಷ್ಟು ದಿನ, ಏನ್ ಶಿಸ್ತು ಕ್ರಮ ತಗೊಂಡ್ರಿ ನೀವು? ಏನು ಇಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಷ್ಟೇ. ಸೊ ಇವರೆಲ್ಲ ಹಿರಿಯ ಶಾಸಕರು 10 ನಿರ್ಣಯ ತಗೊಂಡಿದಾರಂತೆ. ಸಚಿವ ಸಂಪುಟ ಪುನಾರಚನೆ ಆಗ್ಲೇಬೇಕು. 2.5 ವರ್ಷ ಅಂದಿದ್ರು, 3 ವರ್ಷ ಆಗಿದೆ. ರಿಪೋರ್ಟ್ ಆಧರಿಸಿ ಸಚಿವ ಸಂಪುಟ ಪುನಾರಚನೆ ಮಾಡಿ. ಖರ್ಗೆ, ರಾಹುಲ್, ಸುರ್ಜೇವಾಲಾ, ವೇಣುಗೋಪಾಲ್ ಭೇಟಿ ಆಗಬೇಕು. ಏನ್ ಭೇಟಿ ಆಗ್ತಾರ ಏನೋ? ನಾಯಕರನ್ನ ಭೇಟಿ ಮಾಡಿ ಮನವರಿಕೆ ಮಾಡ್ಕೊಡ್ಬೇಕು. ಹೈಕಮಾಂಡ್ ಭೇಟಿ ಆಗಿಯೇ ಗುಡ್ ನ್ಯೂಸ್ ಪಡೆದು ಬೆಂಗಳೂರಿಗೆ ರಿಟರ್ನ್. ನಮಗೂ ನಾಯಕತ್ವ ಫೈಟ್ಗೂ ಸಂಬಂಧ ಇಲ್ಲ, ಅದೇನಿದ್ರು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಪುನರ್ರಚನೆ ಆಗದೆ ಇದ್ರೆ ಹಿರಿಯರಿಗೆ ಅನ್ಯಾಯ ಆಗುತ್ತೆ. 4-5 ಬಾರಿ ಗೆದ್ದವರು ಕಾಯ್ತಾ ಕೂರಕ್ ಆಗೋದಿಲ್ಲ. ಸೀನಿಯಾರಿಟಿ ಕಂಪಲ್ಸರಿ ಮಾಡಿ. ಮೊದಲ ಬಾರಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ಬೇಡ. 10ನೇ ಪಾಯಿಂಟ್ ತುಂಬಾ 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 ಇಂಪಾರ್ಟೆಂಟ್. ಏನ್ 10ನೇ ಪಾಯಿಂಟ್ ಓದಿ? ಬಟ್ ಮೊದಲ ಬಾರಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ಬೇಡ. ಡಿ ಕೆ ಶಿವಕುಮಾರ್ ಅವ್ರು ಬೈಟ್ ಪ್ಲೇ ಮಾಡಿ ಅವ್ರು ಹೇಳ್ತಾ ಇರೋದು ಬೇಕು ಅಂತ. ಅವ್ರೇನ್ ಹೇಳಿರೋದು? ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿ ಗೆದ್ದವ್ರಿಗೂ ಸಚಿವ ಸ್ಥಾನ ಸಿಗಲಿ ಅಂತ. ತಗೊಳ್ಳಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬೈಟ್. CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ.
ಮೀಡಿಯಾಲಿಲ್ಲ ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆ್ಯಕ್ಟ್. ನನ್ನ ಹತ್ರ ಕೆಲವ್ರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ, ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ, ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು, ಹಿಂದೆ ಎಲ್ಲ ನಡೆದಿದೆ. 10ನೇ ಷರತ್ತು ಮೊದಲ ಬಾರಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ಬೇಡ, ಸೀನಿಯಾರಿಟಿ ಕಂಪಲ್ಸರಿ ಮಾಡಿ. DK ಶಿವಕುಮಾರ್ ಅವ್ರು ಹೇಳ್ತಾರೆ ಮೊದಲ ಬಾರಿ ಗೆದ್ದವ್ರಿಗೂ ಕೂಡ ಮಿನಿಸ್ಟರ್ ಮಾಡ್ಬೇಕು ಅಂತ. ಅಂಡ್ ಇದು ಅಪೀಲ್ ತರ ಇದೆಯಾ ಅಥವಾ ಧಮ್ಕಿ ತರ ಇದೆಯಾ ತಾವು ಕೇಳಿಸ್ಕೊಂಡ್ರೆ DK ಶಿವಕುಮಾರ್ ಅವ್ರದ್ದು ನಿಮ್ಗೆ ಹೆಂಗ ಅನ್ಸುತ್ತೆ? ಹೆಂಗ್ ಸೌಂಡ್ ಆಗ್ತಾರ ಅವರು? ಒಂಥರ ಹೇಳ್ದಂಗಿದೆ, ಗತ್ತಾಗಿ ಒಂಥರ ನೋಡಿ, ನೀವು ಪಕ್ಷ ತೀರ್ಮಾನ ಮಾಡುತ್ತೆ, ನಿಮ್ ಭವಿಷ್ಯ ಮೀಡಿಯಾ ಅಲ್ಲ. ಪಕ್ಷ ಅಂದ್ರೆ ಯಾರು? ಅಫ್ಕೋರ್ಸ್ ನಾಳೆ ಏನಾದ್ರು DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಈ ವಿಲ್ ಟೇಕ್ ದಿ ಕಾಲ್. ಸೊ ನನ್ ಕೈಯಲ್ಲಿದೆ, ಹುಷಾರಾಗಿರಿ ಮೀಡಿಯಾ ಮುಂದೆ ಮಾತಾಡೋ ಆಗ ಅನ್ನೋದಾ ಇವ್ರ ಮಾತಿನ ಅರ್ಥ? ಮೀಡಿಯಾ ವಿಲ್ ನಾಟ್ ಡಿಸೈಡ್, ಪಕ್ಷ ಡಿಸೈಡ್ ಮಾಡುತ್ತೆ. ಸೊ ಫಸ್ಟ್ ಟೈಮ್ MLAಗಳು ಹೋದಾಗ ಫಸ್ಟ್ ಟೈಮ್ MLAಗಳು ಕೂಡ ಮಿನಿಸ್ಟರ್ ಆಗ್ಬಹುದು. ನಾನು ಫಸ್ಟ್ ಟೈಮ್ MLA ಆಗಿದ್ದಾಗ ನಾನು ಕೂಡ ಮಿನಿಸ್ಟರ್ ಆಗಿದ್ದೆ, ಅವರು ಕೂಡ ಮಿನಿಸ್ಟರ್ ಆಗ್ಬಹುದು ಅಂತ ಹಗುರವಾಗಿ ಮಾತಾಡಿದ DK ಶಿವಕುಮಾರ್ ಇವತ್ತು ಸೀನಿಯರ್ ಲೀಡರ್ಸ್ ದೆಹಲಿ ಹೋಗಿ ಕೂತಾಗ ಇಷ್ಟು ಕೆಂಡಾಮಂಡಲವಾಗಿ, ಇಷ್ಟು ಒಂಥರ ಒಂದು ರೀತಿ ಪಕ್ಷ ಇಂಪಾರ್ಟೆಂಟ್, ಮೀಡಿಯಾ ಅಲ್ಲ, ಮೀಡಿಯಾ ಮುಂದೆ ಅನ್ನೆಸೆಸರಿ ನೀವು ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತ ಆ ಒಂದು ಅದೇನೋ ಅಂತಾರಲ್ಲ ಆವೇಗ ಯಾಕೆ ಅಂತ. ಹೌದು. ಸೊ ಇದನ್ನೇ ಹೇಳೋದು, ಇದು ಪ್ರಾಕ್ಸಿ ವಾರ್ ಅಂತ. ನೇರವಾಗಿ ಅಲ್ಲ, ಇಂಡೈರೆಕ್ಟ್ ಆಗಿ ತಮ್ಮ ಬೆಂಬಲಿಗರನ್ನ ಬಿಟ್ಟು ವಾರ್ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾತ್ರ ಕೂಲ್ ಆಗಿ ಎಲ್ಲ ಸೀನಿಯರ್ ಲೀಡರ್ಸ್ ನ ಕಳಿಸಿ ತಾವು ಮಾತ್ರ ಕೂಲ್ ಆಗಿದ್ದಂಗೆ ಕಾಣ್ತಾ ಇದೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅಂತ ಅಂದ್ರೆ, ಈ ಯಾರು ಹಿರಿಯ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಮತ್ತು ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ, ಕರೆಕ್ಟ್. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಲ್ಲಿ ಇದೆಯಾ? ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ಅವರಲ್ಲ, ಅವರು ಕರ್ನಾಟಕದವರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ, ಮತ್ತು ಅವರ ಮಗ ಕೂಡ ಸರ್ಕಾರದ ಭಾಗವಾಗಿರೋದ್ರಿಂದ ಇನ್ ಅಂಡ್ ಔಟ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದು ದೆಹಲಿಯಲ್ಲಿ ಬಂದು ಮಾತಾಡಿದ್ರು ಅವ್ರಿಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಇದ್ರು ಅವ್ರಿಗೆ ಗೊತ್ತಿದೆ, ಕಲಬುರ್ಗಿಯಲ್ಲಿ ಇದ್ರು ಅವ್ರಿಗೆ ಗೊತ್ತಿದ್ದು ಕೂಡ ಅವರು ಸಮಯವನ್ನ ದೂಡ್ತಾ ಇದ್ದಾರೆ ಅಂತ ತಮಗ್ ಗೊತ್ತಿದ್ರು ತಾವು ಖರ್ಗೆ ಅವ್ರ ಜೊತೆ ಮಾತಾಡಿದ ತಕ್ಷಣ ತಮ್ಗೆ ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ ಅಂತ ತಾವು ಅಂದ್ಕೊಂಡಿದ್ದೀರಲ್ಲ ಸೀನಿಯರ್ ಲೀಡರ್ಸ್. ಐ ಡೋಂಟ್ ನೋ ಅವ್ರ ಕೈಯಲ್ಲಿ ಏನಾಗುತ್ತೆ ಏನಾಗಲ್ವೋ ಗೊತ್ತಿಲ್ಲ. ಆಗೋದಿತ್ತಂದ್ರೆ ಈ ಹಿಂದೆನೆ ಆಗೋದಿತ್ತು. ಮತ್ತೆ ಈಗಲೂ ಇಲ್ಲೇ ಇದ್ರು ಬೆಂಗಳೂರಲ್ಲಿ, ಅಂದ್ರೆ ಮಧ್ಯಾಹ್ನ ಹೋಗಿದ್ದಾರೆ, ಬಟ್ ಇಲ್ಲೇ ಬೆಂಗಳೂರಲ್ಲೇ ಇದ್ರು, ಇಲ್ಲೇ ಮೀಟ್ ಮಾಡಬಹುದಾಗಿ, ಅಲ್ಲಿಗೆ ಹೋಗಿ ಮೀಟ್ ಮಾಡಿ. ಡೆಲ್ಲಿ ಅಂದ್ರೆ ಅದೊಂಥರ, ಡೆಲ್ಲಿ ಅಂತಂದ್ರೆ ಅದು ಹೆಸರೇ ಒಂಥರ. ಹೌದು. ಸೊ ಹಂಗಾಗಿ ಡೆಲ್ಲಿಗೆ ಹೋಗಿ ಬಂದ್ರು ಅಂತಂದ್ರೆ ಏನೋ ಮಾಡ್ಕೊಂಡ್ ಬಂದ್ರು ಅನ್ನೋ ತರದಲ್ಲಿ. ಆದ್ರೆ ಡೆಲ್ಲಿಯಲ್ಲಿ ಪಾಪ ಇವ್ರನ್ನ ಯಾರು ಮಾತಾಡ್ಸಕ್ಕೆ ಗತಿ ಇಲ್ಲ ಅಂದ್ರೆ ನನಗೆ ಬಹಳ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್, ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತವ್ರು, ಅಂತವ್ರಿಗೊಂದು ಮರ್ಯಾದೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅವ್ರನ್ನ ಯಾರು ಹೋಗ್ಬೇಕಂತ ಹೇಳಿದ್ರು, ಹೇಳ್ಕೊಂಡು ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಾಗಿತ್ತು ಅಂತಾನು ಹೇಳ್ಬಹುದು. ಬಟ್ ಡೆಫಿನೆಟ್ಲಿ ಶುರುವಾಗಿದೆ ಮತ್ತೆ ನಾಯಕತ್ವದ ವಿಚಾರ, ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ ಇನ್ ಶುರುವಾಗುತ್ತೆ. ಯಾಕೆ ಅಂದ್ರೆ ಉಪಚುನಾವಣೆಗೋಸ್ಕರ ಪಾಪ ಇಲ್ಲಿವರೆಗೆ ಇದ್ದದ್ದು ಹಂಗೆ ವಿಷಕಂಠ ನೀಲಕಂಠನ ತರ ಸುಮ್ನೆ ಇದ್ರು. ಎಷ್ಟು ಅಂತ ಇಟ್ಕೊಳ್ಳಕ್ ಸಾಧ್ಯ? ಅವ್ರೇನ್ ಶಿವಪ್ಪನೇ? ಹೌದಲ್ವಾ? ಸ್ವತಃ ಶಿವಪ್ಪ DK ಶಿವಕುಮಾರ್ ಅವರೇ ಅದನ್ನ ಉಳ್ತಾ ಇದ್ದಾರೆ. ಇನ್ ಇವ್ರು ಆಯ್ತು